ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಲರ್ನ್ ಈಸಿಲಿ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾವು ದ ಕಂಜೂರರ್ಸ್ ರಿವೆಂಜ್ ಬೈ ಸ್ಟೀಫನ್ ಲೀಕಾಕ್ ಈ ಒಂದು ಕಥೆಯನ್ನು ಕನ್ನಡದಲ್ಲಿ ಕಲಿಯೋಣ. ಸ್ಟೀಫನ್ ಲೀಕಾಕ್ರವರ ದ ಕಂಜೂರರ್ಸ್ ರಿವೆಂಜ್ ಅಂದರೆ ಒಬ್ಬ ಜಾದೂಗಾರನ ಸೇಡು. ಈ ಕಥೆಯು ಒಬ್ಬ ಜಾದೂಗಾರ ತಾನು ಜಾದೂ ಟ್ರಿಕ್ಸನ್ನು ಮಾಡ್ತಾ ಇರಬೇಕಾದ್ರೆ ಆ ಒಂದು ಹಾಲ್ನಲ್ಲಿ ಕುಳಿತಿರ್ತಕ್ಕಂಥ ಒಬ್ಬ ಕ್ವಿಕ್ ಮ್ಯಾನ್ ಏನು ಮಾಡ್ತಾನೆ, ಆ ಎಲ್ಲ ಟ್ರಿಕ್ಸ್ನ ಬಗ್ಗೆ ಆತ ಜನರಿಗೆ ಹೇಳ್ತಾ ಇರ್ತಾನೆ. ಆತ ಮಾಡ್ತಾ ಇರ್ತಕ್ಕಂಥ ಟ್ರಿಕ್ಸ್ ಸ್ಲೀವ್ನಿಂದ ಇದೆ, ಹಾಗೆ ಇದೆ, ಹೀಗೆ ಇದೆ ಅಂತ ಆ ಜಾದೂಗಾರನ ಎಲ್ಲ ಟ್ರಿಕ್ಸನ್ನು ಬಯಲು ಮಾಡೋ ರೀತಿ ಮಾತಾಡ್ತಾ ಇರ್ತಾನೆ. ಇದರಿಂದ ಕೋಪಗೊಂಡಂತಹ ಜಾದೂಗಾರ ಹೇಗೆ ತನ್ನ ಸೇಡನ್ನು ತೀರಿಸಿಕೊಂಡ ಅಂತಕ್ಕಂಥದ್ದು ಈ ಕಥೆಯಾಗಿರುತ್ತೆ. ಇಲ್ಲಿ ಮೊದಲಿಗೆ ಜಾದೂಗಾರ ಏನು ಮಾಡ್ತಾನೆ, ಆ ಎಲ್ಲರ ಜನರ ಗಮನವನ್ನು ತನ್ನ ಕಡೆಗೆ ಸೆಳಿತಾನೆ. ಒಂದು ಖಾಲಿ ಬಟ್ಟೆಯನ್ನು ಜನರಿಗೆ ತೋರಿಸ್ಬಿಟ್ಟು ಜೋರಾಗಿ ಹೇಳ್ತಾನೆ, ಪ್ರೆಸ್ಟೋ ಅಂತ ಹೇಳಿ ಅವನೇನು ಮಾಡ್ತಾನೆ, ಒಂದು ಬಟ್ಟಲು ಚಿನ್ನದ ಮೀನುಗಳನ್ನು ಆ ಖಾಲಿ ಬಟ್ಟೆಯಿಂದ ಹೊರಗೆ ತೆಗಿತಾನೆ. ಆ ಹಾಲ್ನಲ್ಲಿ ಕೂತಿರ್ತಕ್ಕಂಥ ಜನರೆಲ್ಲರೂ ಸಹ ತುಂಬ ಆಶ್ಚರ್ಯಪಡ್ತಾರೆ. ಅಬ್ಬಾ, ಇದನ್ನು ಅವನು ಹೇಗೆ ಮಾಡ್ದ ಅಂತ ಹೇಳ್ತಾರೆ. ಆದರೆ ಆ ಒಂದು ಹಾಲ್ನಲ್ಲಿ ಮುಂದಿನ ಒಂದು ಸೀಟಲ್ಲಿ ಕೂತಿದ್ದಂತಹ ಒಬ್ಬ ಕ್ವಿಕ್ ಮ್ಯಾನ್ ಜೋರಾಗಿ ಜನರಿಗೆ ಹೇಳ್ತಾನೆ, ಅದು ಅವನ ತೋಳಲ್ಲಿತ್ತು, ಅವನು ಹಾಕ್ಕೊಂಡಿರ್ತಕ್ಕಂಥ ಲಾಂಗ್ ಕೋಟ್ನ ಸ್ಲೀವಲ್ಲಿತ್ತು ಅಂತ ಹೇಳ್ತಾನೆ. ನಂತರ ಆ ಹಾಲ್ನಲ್ಲಿ ಸುತ್ತಲೂ ಜನರು ಏನು ಮಾಡ್ತಾರೆ, ಗುಸು 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 ಮಾತಾಡೋಕ್ಕೆ ಶುರು ಮಾಡ್ತಾರೆ. ಆ ಗೋಲ್ಡ್ ಫಿಶ್ ಬಟ್ಲು ಅವನ ಸ್ಲೀವಲ್ಲಿ, ಆ ತೋಳಲ್ಲಿತ್ತಂತೆ, ಶರ್ಟ್ ಸ್ಲೀವಲ್ಲಿ ಅಂತ ಗುಸು 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 ಅಂತ ಮಾತಾಡ್ಕೊಳ್ತಾ ಇರ್ತಾರೆ. ನಂತರ ಈ ಜಾದೂಗಾರ ಏನು ಮಾಡ್ತಾನೆ, ಅವನ ಮುಂದಿನ ಒಂದು ಟ್ರಿಕ್ ಪ್ರಸಿದ್ಧ, ಅದು ತುಂಬ ಫೇಮಸ್ ಆಗಿರ್ತಕ್ಕಂತಹ ಟ್ರಿಕ್ಕನ್ನು ಮಾಡ್ತಾನೆ. ಅದೇನಪ್ಪ ಅಂದರೆ ಹಿಂದೂಸ್ತಾನಿ ಉಂಗುರಗಳು ಅಂಥೇಳಿ ಹೇಳ್ತಾನೆ. ಅವನೇನು ಮಾಡ್ತಾನೆ, ಎಲ್ಲ ಸಪ್ರೇಟ್ ಆಗಿರ್ತಕ್ಕಂಥ ಉಂಗುರಗಳನ್ನು ಜನರಿಗೆ ತೋರಿಸಿ ಆತ ಏನು ಮಾಡ್ತಾನೆ, ಅವುಗಳನ್ನೆಲ್ಲ ಒಂದೇ ಸಲ ಜೋರಾಗಿ ಬ್ಲೋ ಮಾಡಿ ಎಲ್ಲವನ್ನು ಒಟ್ಟಿಗೆ ಸೇರಿಸ್ತಾನೆ. ಆ ನಂತರ ಕ್ವಿಕ್ ಮ್ಯಾನ್ ಏನು ಮಾಡ್ತಾನೆ, ಮತ್ತೆ ಗುಸು 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 ಅಂತಾನೆ. ಅವನು ಆ ಉಂಗುರಗಳು ಆಲ್ರೆಡಿ ಸಪ್ರೇಟ್ ಆಗಿತ್ತು, ಬಟ್ ಎಲ್ಲ ಉಂಗುರಗಳು ಜಾಯಿನ್ ಆಗಿರತಕ್ಕಂತಹ ಒಂದು ಉಂಗುರಗಳದ್ದು ಅವನ ಸ್ಲೀವ್ ಒಳಗಡೆ ಇತ್ತು ಅಂತ ಹೇಳ್ತಾನೆ. ಅವನ ಮಾತನ್ನು ಕೇಳಿದ ತಕ್ಷಣ ಅಲ್ಲಿರೋ ಜನರುಗಳೆಲ್ಲ ಮತ್ತೆ ತಲೆ ಅಲ್ಲಾಡಿಸ್ತಾರೆ. ಹೌದು, ಆ ಉಂಗುರಗಳು ಆಲ್ರೆಡಿ ಜಾಯಿನ್ ಆಗಿರ್ತಕ್ಕಂಥ ಉಂಗುರಗಳು ಅವನ ತೋಳಲ್ಲಿದ್ದುವಂತೆ, ಸ್ಲೀವಲ್ಲಿದ್ದುವಂತೆ ಅಂತ ಗುಸು ಗುಸು ಮಾತಾಡ್ತಾರೆ. ಜಾದೂಗಾರನಿಗೆ ಇದೊಂದು ರೀತಿ ತುಂಬ ಚಿಂತೆ ಆಗಿಬಿಡುತ್ತೆ. ಇದೇನು, ನಾನು ಏನೇ ಟ್ರಿಕ್ಸ್ ಮಾಡಿದ್ರು ಇವನು ಏನೋ ಮಾಡಿ ಎಲ್ರಿಗೂ ಜನರಿಗೆ ಕೆಡಿಸ್ತಾ ಇದ್ದಾನಲ್ಲ ಅಂತ ಹೇಳಿ ಅವನು ಮತ್ತೆ ತನ್ನ ಟ್ರಿಕ್ಗಳನ್ನು ಮುಂದುವರಿಸ್ತಾ ಹೋಗ್ತಾನೆ. ನಂತರ ಜಾದೂಗಾರ ಏನು ಮಾಡ್ದ, ಪ್ರೇಕ್ಷಕರಿಂದ ಅಲ್ಲೇ ಕೂತಿರ್ತಕ್ಕಂಥ ಆಡಿಯನ್ಸಿಂದ ಒಂದು ಟೋಪಿಯನ್ನು ತಗೊಳ್ತಾನೆ. ಮತ್ತು ಅವನು ಆ ಒಂದು ಟೋಪಿಯಲ್ಲಿ 35 ಸೆಕೆಂಡ್ಗಳಲ್ಲಿ 17 ಮೊಟ್ಟೆಗಳನ್ನು ಟೋಪಿಯಿಂದ ಹೊರಗಡೆ ತೆಗಿತಾನೆ. ಪ್ರೇಕ್ಷಕರು ಅಲ್ಲಿ ಕೂತಿರ್ತಕ್ಕಂಥ ಆಡಿಯನ್ಸ್ ಎಲ್ಲ ಜನರಲ್ಲಿ ಏನು ಮಾಡ್ತಾರೆ, ಅದ್ಭುತ, ಅಬ್ಬಾ ಅಂತ ಎಲ್ಲರೂ ಹೇಳೋಕ್ಕೆ ಶುರು ಮಾಡಿದ್ರು. ತಕ್ಷಣ ಅಲ್ಲಿರ್ತಕ್ಕಂಥ ಕ್ವಿಕ್ ಮ್ಯಾನ್ ಏನು ಮಾಡಿಬಿಟ್ಟ, ಮತ್ತೆ ಗುಸು ಗುಸು ಅಂತ ಹೇಳೋಕ್ಕೆ ಶುರು ಮಾಡ್ದ. ಅವನ ತೋಳಲ್ಲಿ ಕೋಳಿ ಇದೆ ಮತ್ತು ಅದರಿಂದ ಎಲ್ಲ ಜನರು ಆ ತೋಳಲ್ಲಿ ಇಟ್ಟಿರ್ತಕ್ಕಂಥ ಕೋಳಿಯಿಂದ ಆ ಮೊಟ್ಟೆಗಳು ಬರ್ತಾ ಇದೆ ಅಂತ ಹೇಳ್ದು. ಮತ್ತು ಅವನು ಹಾಕಿರ್ತಕ್ಕಂಥ ಶರ್ಟ್ ಸ್ಲೀವಲ್ಲಿ ತುಂಬ ಕೋಳಿಗಳಿವೆ, ಅದರಿಂದ ಮೊಟ್ಟೆಗಳು ಬರ್ತಾ ಇದೆ ಅಂತ ಹೇಳ್ದ. ಈಗ ಜಾದೂಗಾರನಿಗೆ ಮತ್ತೆ ಬೇಜಾರಾಯ್ತು. ಅಯ್ಯೋ, ಮೊಟ್ಟೆ ತಂತ್ರವು ಕೂಡ, ಈ ಮೊಟ್ಟೆ ಟ್ರಿಕ್ಸ್ ಕೂಡ ಹಾಳಾಗಿ ಹೋಯ್ತಲ್ಲ ಅಂತ ಅಂದ್ಕೊಂಡ. ನಂತರ ಆ ಜಾದೂಗಾರ ಯಾವುದೇ ಟ್ರಿಕ್ಸನ್ನು ಮಾಡಿ ಜಾದೂ ಮಾಡಲಿ, ಅವನಿಗೆ ಇದೇ ರೀತಿ ರೆಸ್ಪಾನ್ಸ್ ಬರ್ತಾ ಇತ್ತು. ಆ ಜಾದೂಗಾರ ಏನೇ ಮಾಡಿದ್ರು ಆ ಕ್ವಿಕ್ ಮ್ಯಾನ್ ಅದರ ಬಗ್ಗೆ ಜನರಿಗೆ ಹೇಳ್ತಾನೆ ಇದ್ದ. ಜಾದೂಗಾರ ಆ ಒಂದು ಸ್ಲೀವನ್ನು ಕೂಡ ಹಿಂದೆ ಇಟ್ಕೊಂಡು ಮಾಡೋಕ್ಕೆ ಶುರು ಮಾಡ್ದ. ಈಗ ಆ ಜಾದೂಗಾರನ ಒಂದು ರೆಪ್ಯುಟೇಷನ್ನೇ ಎಲ್ಲ ಹಾಳಾಗೋಯ್ತು. ಏನು ಟ್ರಿಕ್ಸ್ ಮಾಡಿದ್ರು ಅವನು ಇದೇ ರೀತಿ ಮಾಡ್ತಾನೆ ಇದ್ದ. ಕೊನೆಗೆ ಆ ಜಾದೂಗಾರ ಲಾಸ್ಟ್ ಒಂದು ಫೈನಲ್ ಟ್ರಿಕ್ ಎಫರ್ಟ್ ಮಾಡೋಕ್ಕೆ ಒಂದು ಸ್ಟಾರ್ಟ್ ಮಾಡಿಕೊಂಡ. ಅದೇನಪ್ಪ ಅಂದರೆ ಫೇಮಸ್ ಜಪಾನಿ ಟಿಪರೀಸ್ ಟ್ರಿಕ್. ಆ ಟ್ರಿಕ್ಕನ್ನು ಮಾಡೋದಕ್ಕೆ ಆತ ಏನು ಮಾಡ್ದ, ಆ ಜನರಿಗೆ ಹೇಳ್ದ, ನಾನೀಗ ನಿಮಗೆ ಜಪಾನೀಸ್ ಒಂದು ಟ್ರಿಕ್ಕನ್ನು ಮಾಡ್ತಾಯಿದ್ದೀನಿ, ಇದರ ಕಡೆ ಎಲ್ಲರೂ ಸರಿಯಾಗಿ ನೋಡಿ ಅಂತ ಹೇಳಿ ಎಲ್ರಿಗೂ ಹೇಳ್ದ. ಆಮೇಲೆ ಜಾದೂಗಾರ ಆ ಕ್ವಿಕ್ ಮ್ಯಾನ್ ಕಡೆ ತಿರುಗಿಬಿಟ್ಟಿದ್ದೆ, ಅವನ ಕೈಯಲ್ಲಿದ್ದಂಥ ಚಿನ್ನದ ಗಡಿಯಾರ ಕೊಡು ಅಂತ ಕೇಳ್ದ. ಆ ಕ್ವಿಕ್ ಮ್ಯಾನ್ ಗಡಿಯಾರವನ್ನು ಕೊಟ್ಟ. ಮತ್ತು ಜಾದೂಗಾರ ಕ್ವಿಕ್ ಮ್ಯಾನನ್ನು ಮತ್ತೆ ಕೇಳ್ತಾನೆ, ಈ ನಿಮ್ಮ ಚಿನ್ನದ ಗಡಿಯಾರವನ್ನು ಈ ಒಂದು ನೆಲದ ಮೇಲೆ ಹಾಕಿ ನಾನು ಪುಡಿ ಮಾಡಬಹುದೇ, ನೀವು ಪರ್ಮಿಷನ್ ಕೊಡ್ತೀರಾ ಅಂತ ಹೇಳ್ದ.
ಅದಕ್ಕೆ ನಗ್ತಾನೆ ಆ ಕ್ವಿಕ್ ಮ್ಯಾನ್ ಸರಿ ಅಂತ ಹೇಳ್ದ. ಜಾದೂಗಾರ ಏನು ಮಾಡ್ದ, ಗಡಿಯಾರನ ಕೆಳಗಡೆ ಒಂದು ಗಾರೆ ಪಾತ್ರೆಗೆ ಹಾಕ್ಕೊಂಡು ಎಸೆದು ಮೇಜಿನ ಮೇಲೆ ಹಾಕಿ ಇಟ್ಕೊಂಡು ದೊಡ್ಡ ಸುತ್ತಿಗೆ ತಗೊಂಡು ಅದನ್ನು ಪುಡಿ ಪುಡಿ ಮಾಡಿಬಿಟ್ಟ. ಆಗ ಕ್ವಿಕ್ ಮ್ಯಾನ್ ಹೇಳ್ತಾನೆ, ಓಹೋ, ಆ ಬಂಗಾರದ ಗಡಿಯಾರನ ಇವನು ಅವನ ಒಂದು ತೋಳೊಳಗೆ ಅಂದರೆ ಆ ಸ್ಲೀವ್ ಒಳಗೆ ಹಾಕ್ಕೊಂಡಿದ್ದಾನೆ ಅಂತ ಅಂದ. ನಂತರ ಜಾದೂಗಾರ ಏನು ಮಾಡ್ತಾನೆ, ಅವನ ಹತ್ರ ಇರ್ತಕ್ಕಂಥ ಒಂದು ಹ್ಯಾಂಡ್ ಕರ್ಚಿಪ್, ಆ ಕ್ವಿಕ್ ಮ್ಯಾನ್ ಹತ್ರ ಇರ್ತಕ್ಕಂಥ ಹ್ಯಾಂಡ್ ಕರ್ಚಿಪ್ಪನ್ನು ಕೊಡುವಂತ ಕೇಳ್ದ. ಅದನ್ನ ಕೊಟ್ಟ. ಮತ್ತು ಜಾದೂಗಾರ, ನಿಮ್ಮ ಹ್ಯಾಂಡ್ ಕರ್ಚಿಪ್ಗೆ ನಾನು ಅದನ್ನು ಹೋಲ್ ಮಾಡೋದಕ್ಕೆ ಪರ್ಮಿಷನ್ ಕೊಡ್ತೀರಾ ಅಂತ ಕೇಳ್ದ. ಅದಕ್ಕೆ ಅವನು ಓಕೆ ಅಂತ ಅಂದ. ಈಗ ಜಾದೂಗಾರ ಏನು ಮಾಡ್ದ, ಮ್ಯೂಸಿಷಿಯನ್ನು ಆ ಒಂದು ಕರ್ಚಿಪ್ಗೆ ದೊಡ್ಡದಾಗಿ ಒಂದು ಹೋಲ್ಸನ್ನೇ ಮಾಡಿಬಿಟ್ಟ. ನಂತರ ಏನು ಮಾಡ್ದ ಜಾದೂಗಾರ ಆ ಕ್ವಿಕ್ ಮ್ಯಾನ್ ಹತ್ರ ಇರ್ತಕ್ಕಂಥ ತನ್ನ ಹ್ಯಾಟ್, ಒಂದು ಸಿಲ್ಕ್ ಹ್ಯಾಟನ್ನು ಹಾಕ್ಕೊಂಡಿರ್ತಾನೆ, ಆ ಹ್ಯಾಟನ್ನು ಕೇಳ್ತಾನೆ. ಕ್ವಿಕ್ ಮ್ಯಾನ್ ಅದಕ್ಕೆ ಕೊಟ್ಟ. ಮತ್ತು ಜಾದೂಗಾರ ಕೇಳ್ತಾನೆ, ಈ ಹ್ಯಾಟ್ನ ಮೇಲೆ ನಾನು ಡ್ಯಾನ್ಸ್ ಮಾಡ್ಬೋದಾ ಅಂತ ಪರ್ಮಿಷನ್ ಕೇಳ್ದ. ಆ ಕ್ವಿಕ್ ಮ್ಯಾನ್ ಓಕೆ ಅಂತ ಹೇಳ್ದ. ಆ ಜಾದೂಗಾರ ಏನು ಮಾಡ್ದ, ಆ ಟೋಪಿಯನ್ನು ಕೆಳಗೆ ಹಾಕಿ ಅದ್ರ ಮೇಲೆ ನಿಂತ್ಕೊಂಡು ಡ್ಯಾನ್ಸ್ ಮಾಡಿ ಅದನ್ನು ಪುಡಿ ಪುಡಿ ಮಾಡಿಬಿಟ್ಟ. ನಂತರ ಏನು ಮಾಡ್ದ, ಆ ಜಾದೂಗಾರ ಆ ಕ್ವಿಕ್ ಮ್ಯಾನ್ ಹತ್ರ ಇರ್ತಕ್ಕಂತಹ ಸೆಲ್ಯುಲಾಯ್ಡ್ ಕಾಲರ್ ಅನ್ನು ತಗೊಂಡ. ಮತ್ತು ಅವನು ಪರ್ಮಿಷನ್ ತೊಗೊಂಡು ಅದನ್ನು ಸುಟ್ಟಾಕ್ಬಿಟ್ಟ. ನಂತರ ಆ ಕ್ವಿಕ್ ಮ್ಯಾನ್ ಹತ್ರ ಇರತಕ್ಕಂಥ ಸ್ಪೆಕ್ಸ್ ಕನ್ನಡಕನ ತೊಗೊಂಡ, ಅದನ್ನು ಸುತ್ತಿಗೆ ತಗೊಂಡು ಪುಡಿ ಪುಡಿ ಮಾಡಾಕ್ದ. ಇವೆಲ್ಲ ಮಾಡ್ತಾಯಿದ್ರೆ ಕ್ವಿಕ್ ಮ್ಯಾನು ಒಂದು ರೀತಿ ಗೊಂದಲ ಆಗೋಯ್ತು. ಅವನು ಒಂಥರ ಪಜಲ್, ಅವನಿಗೆ ಗೊಂದಲ ಆಗೋಯ್ತು. ಅವನು ಗುಸ್ಗುಟಾಗಿ ಶುರು ಮಾಡ್ದ, ನೀವನೇನು ಮಾಡ್ತಾಯಿದ್ದಾನೆ, ನನಗೊಂದು ಚೂರೂ ಅರ್ಥನೇ ಆಗ್ತಾ ಇಲ್ವಲ್ಲ ಅಂತ ಹೇಳ್ದ. ಜಾದೂಗಾರ ಅವನ ಗಡಿಯಾರ ಹೇಳ್ತಾ, ಆಗ ಜನರಿಗೆ ಜೋರಾಗಿ ಹೇಳ್ತಾನೆ, ಜಾದೂಗಾರ ಕೊನೆ ಹಂತಕ್ಕೆ ಬಂದಿದ್ದಾನೆ, ಆ ಜಪಾನೀಸ್ ಟ್ರಿಕ್ನ ಇದು ಕೊನೆ ಅಂತ ಹೇಳಿ ಜಾದೂಗಾರ ಎಲ್ಲ ಜನರಿಗೆ ಹೇಳ್ತಾ ಇದ್ದಾನೆ, ನಾನು ಅವನ ಗಡಿಯಾರವನ್ನು ಪೀಸ್ ಮಾಡಿದ್ದೇನೆ, ಅವನ ಕಾಲರ್ನ ಸುಟ್ಟಿದ್ದೇನೆ, ಕನ್ನಡಕವನ್ನು ಪುಡಿ ಮಾಡಿದ್ದೇನೆ, ಅವನ ಟೋಪಿ ಮೇಲೆ ನೃತ್ಯ ಮಾಡಿದ್ದೇನೆ ಅಂತ ಹೇಳಿ ಆ ಜಾದೂಗಾರ ಕೊನೆಗೆ ಈ ಒಂದು ಪ್ರದರ್ಶನ ಮುಗಿಯಿತು ಅಂತ ಘೋಷಣೆ ಮಾಡಿಬಿಡ್ತಾನೆ. ಆಗ ಆ ಪ್ರೇಕ್ಷಕರೆಲ್ಲರೂ, ಓಹೋ, ಜಾದೂಗಾರ ಬರೀ ತೋಳಲ್ಲೇ ಇಟ್ಕೊಂಡು ಏನು ಜಾದೂ ಮಾಡ್ತಾ ಇರಲಿಲ್ಲ, ಅವನ ಒಂದು ಸ್ಲೀವ್, ಆ ತೋಳು ಇಲ್ಲದೇ ಇದ್ದರೂ ಕೂಡ ತುಂಬ ಇವ್ಯಾವೋ ಕೆಲವು ಜಾದೂಗಳನ್ನು ಮಾಡಿಬಿಟ್ಟ ಅಂತ ಹೇಳಿ ಆ ಜನರೆಲ್ಲ ಅಲ್ಲಿಂದ ಎದ್ದು ಹೋಗ್ತಾರೆ. ಆ ಕ್ವಿಕ್ ಮ್ಯಾನ್ ಏನು ಮಾತಾಡೋಕ್ಕೆ ಸಾಧ್ಯ ಆಗೋದೇ ಇಲ್ಲ, ಸುಮ್ಮನೆ ನೋಡ್ತಾ ಇದ್ದೋಗ್ತಾನೆ. ಜಾದೂಗಾರ ತನ್ನ ಪ್ರದರ್ಶನವನ್ನು, ಆ ಜಾದೂಗಾರ ಮಾಡ್ತಾ ಇದ್ದಂತಹ ಒಂದು ಶೋನ ಆ ಒಂದು ರೀತಿ ವ್ಯಂಗ್ಯವಾಗಿ ಟೀಕೆ ಮಾಡಿ ಹಾಳು ಮಾಡಿದ್ದಕ್ಕಾಗಿ ಆ ಕ್ವಿಕ್ ಮ್ಯಾನ್ ಮೇಲೆ ಆ ಜಾದೂಗಾರ ಏನು ಮಾಡ್ತಾನೆ, ಈ ರೀತಿಯಾಗಿ ಸೇಡನ್ನು ತೀರಿಸ್ಕೊಳ್ತಾನೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಇದು ಸ್ಟೀಫನ್ ಲೀಕಾಕ್ರವರ ಒಂದು ಕಥೆಯಾಗಿರುತ್ತೆ. ಈ ಕಥೆಯ ಒಂದು ಇಂಗ್ಲೀಷ್ ಸಮರಿ PDF ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿರುತ್ತೆ, ಡೌನ್ಲೋಡ್ ಮಾಡಿ ಅದನ್ನು ಓದ್ಕೊಳ್ಳಿ ಅಂತ ಹೇಳ್ತಾ, ಹೆಚ್ಚಿನ ವಿಡಿಯೋಗಳಿಗಾಗಿ ತಪ್ಪದೆ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.